कर्नाटक महर्षि वाल्मीकि शेड्यूल्ड ट्राइब्स डेवलपमेंट कॉरपोरेशन के एक आला अफसर चंद्रशेखरन पी की खुदकुशी के बाद बीजेपी कारकुनों ने चीफ मिनिस्टर सिद्धरामैया के घर के बाहर एहतजाज किया। वो चाहते हैं कि ट्राइब वेलफेयर मिनिस्टर बी नागेंद्र इस्तीफा दें। बीजेपी हिस्सेदारों ने नागेंद्र पर KMVSTDC में 187 करोड़ रुपए का गलत इस्तेमाल करने का इल्जाम लगाया है। पुलिस ने मुजाहिरीन को चीफ मिनिस्टर हाउस में दाखिल होने से रोक दिया और उन्हें वैन में बिठाकर ले गए। कारकुनों ने कांग्रेस पार्टी को एंटी दलित करार देते हुए उनके खिलाफ नारे लगाए। होम मिनिस्टर जी परमेश्वरा ने कहा, तहकीकात हो रही हैं, रकम के बारे में मुख्तलिफ दावे हैं। कुछ कहते हैं 83 करोड़ रुपए का गलत इस्तेमाल हुआ है और कुछ कहते हैं 187 करोड़ रुपए। हमें सच जानने के लिए सबूत की जरूरत है। 26ನೇ ತಾರೀಕು ಇಲ್ಲಿ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ನೌಕರರಾದ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅವರು ನಮ್ಮನ್ನು ಅಗಲಿದ್ದಾರೆ। ಮೊದಲನೇದಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ। ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ। ಅವರ ಆತ್ಮಹತ್ಯೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸುದ್ದಿ ಆಗಿದೆ। ಅದಕ್ಕೆ ಕಾರಣ ವಾಲ್ಮೀಕಿ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ। ಇವರು ಅಲ್ಲಿಯೇ ಕೆಲಸ ಮಾಡ್ತಿದ್ದವರು, ಅಲ್ಲಿ ಏನು ಪ್ರಕ್ರಿಯೆ ನಡೆದಿದೆ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ। CID ಅವರು ಅದನ್ನು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ। ಸುಮಾರು 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ। ಅಲ್ಲಿಂದ ಸುಮಾರು 95 ಕೋಟಿ ಬೇರೆ ಬೇರೆ ಅಕೌಂಟ್ಸ್ಗೆ ವರ್ಗಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ತಿಳಿಸಿದ್ದಾರೆ। ಅದು ಸಂಪೂರ್ಣವಾಗಿ ತನಿಖೆ ಆಗುವವರೆಗೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಏನು ಹೇಳೋದಕ್ಕೆ ಆಗೋದಿಲ್ಲ। ಚಂದ್ರಶೇಖರ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು। ಅವರಿಗೆ ಅಲ್ಲಿ ಕೆಲಸ ಮಾಡುವಾಗ ಏನಾದರೂ ಅವರಿಗೆ ಒತ್ತಡ ಇತ್ತಾ ಅಥವಾ ಅದೇ ಕಾರಣಕ್ಕಾಗಿ ಅವರು ಮಾಡಿಕೊಂಡಿದ್ದಾರಾ, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬರೋವರೆಗೂ ನಾವೇನನ್ನು ಕೂಡ ಹೇಳಕ್ಕೆ ಬರೋದಿಲ್ಲ। ಆದರೆ ಅವರು ಅಲ್ಲಿ ಕೆಲಸ ಮಾಡುತ್ತಾ ಇದ್ರು, ಎಲ್ಲೋ ಒಂದು ಕಡೆ ಅವರಿಗೆ ಒತ್ತಡ ಇತ್ತು ಅನ್ನುವಂಥ ಮಾತನ್ನು ಈಗಾಗಲೇ ಅನೇಕ ಜನ ಮಾತನಾಡ್ತಿದ್ದಾರೆ ಮತ್ತು ಅವರ ಕುಟುಂಬ ವರ್ಗದವರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ। ಭಾಳ ವಿಷಾದ ಅಂತ ಹೇಳಿದರೆ, ನೋವಿನ ಸಂಗತಿ ಅಂತ ಹೇಳಿದರೆ, ಅವರು ಕೋವಿಡ್ ಸಂದರ್ಭದಲ್ಲಿ ಸುಮಾರು 3 ತಿಂಗಳು ಅವರು ಆಸ್ಪತ್ರೆಯಲ್ಲಿ ಕಳೆದು ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಂಥ ವ್ಯಕ್ತಿ। ಭಾಳ ಕಷ್ಟ ಬಿದ್ದು ಸಂಸಾರವನ್ನು ಸಾಗಿಸ್ತಾ ಇದ್ರು ಅಂತೇಳಿ ಅವರ ಶ್ರೀಮತಿಯವರು ಈಗ ತಾನೇ ನನ್ನ ಹತ್ರ ಹಂಚಿಕೊಂಡ್ರು। ಸುಮಾರು ಅವರ ಒಡವೆ, ಅವರ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಟು ಅವರ ಜೀವವನ್ನು ಉಳಿಸಿದ್ದೇನೆ। ಭಾಳ ಕಷ್ಟ ಬಿದ್ದು ನಾನು ಅವರ ಜೀವ ಉಳಿಸ್ಕೊಂಡೆ, ಆದರೆ ವಿಧಿ ಈ ರೀತಿ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಂಥೇಳಿ ಅವರು ಅವರ ನೋವನ್ನು ತೋಡ್ಕೊಂಡಿದ್ದಾರೆ। ಸರ್ಕಾರ ನಾವು 6ನೇ ತಾರೀಕಿನ ನಂತರ, ಯಾಕೆಂದರೆ ಈಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾವು ಯಾವ ಭರವಸೆಯನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ। ಆದರೆ ಸರ್ಕಾರ ಅವರ ಜೊತೆಗಿದೆ। 6ನೇ ತಾರೀಕು ನಂತರ ಜಿಲ್ಲಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪನವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ। ಅವರಿಗೆ 6ನೇ ತಾರೀಕಿನ ನಂತರ ಆ ಕುಟುಂಬವನ್ನು ಮತ್ತು ಸಂಪರ್ಕ ಮಾಡಿ
ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಅಷ್ಟೇ ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ಎರಡು ಭಾಗ, ಒಂದು ನಿಗಮದಲ್ಲಾಗಿರ್ತಕ್ಕಂಥ ಹಣಕಾಸಿನ ವಿಚಾರ ಒಂದು, ಎರಡನೇ ಭಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವೆರಡನ್ನು ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ತನಿಖೆ ಮಾಡ್ತೇವೆ. ತನಿಖೆ ಮಾಡಿ ಇದ ನಂತರ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾವ ಮುಲಾಜಿಲ್ಲದೆ ಯಾರನ್ನೂ ಕೂಡ ರಕ್ಷಣೆ ಮಾಡದೆ ಮತ್ತು ನಾವು ಏನು ಹಣಕಾಸಿಂದಾಗಲಿ ಮತ್ತು ಒಂದು ವೇಳೆ ಯಾರಾದರೂ ಕೂಡ ಅವರ ಸಾವಿಗೆ ಕಾರಣ ಇದ್ದರೆ ಅವರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅಷ್ಟನ್ನೇ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಿಕ್ಕಿದೆಲ್ಲ ಏನು ಹೇಳೋದಕ್ಕೂ ಹೋಗೋದಿಲ್ಲ, ಯಾಕೆಂದರೆ ತನಿಖೆ ನಡೀತಾ ಇದೆ. ಆದ್ದರಿಂದ ಇನ್ನು ಹೆಚ್ಚು ವಿಚಾರ ಏನು ಹೇಳೋದಕ್ಕೂ ಹೋಗೋದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲ, ಗೊತ್ತಿಲ್ಲ. ಈಗ ನಾವು ಯಾರ್ಯಾರು ಈ ಅವ್ಯವಹಾರ ಅಂತೇನು ನಾವು ಕರಿತಾ ಇದ್ದೀವಿ 187 ಕೋಟಿದು, ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಅವರನ್ನೆಲ್ಲರನ್ನೂ ಕೂಡ ಕಾನೂನಿನ ಚೌಕಟ್ಟಿಗೆ ತರ್ತಾರೆ. ಈಗ ಅದು ಅವರ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ದಾರೆ ಅಂತ. ಅದನ್ನು ನಾವೀಗ ವೆರಿಫೈ ಮಾಡಬೇಕಲ್ಲ, ಅದನ್ನು ಕೂಡ ಆ ತನಿಖೆಯಲ್ಲಿ ಬರುತ್ತೆ. ಒಂದು ವೇಳೆ ಆ ರೀತಿ ಹೇಳಿದ್ದಾರೆ ಅಥವಾ ಹೇಳಿಲ್ಲ, ಯಾವ ಉದ್ದೇಶಕ್ಕೆ ಅವರು ಆ ರೀತಿ ಭಾವನೆ ಬಂತು, ಬೇರೆ ಇನ್ಯಾರಿಗಾದರೂ ಹೇಳಿಲ್ವಾ, ಅದೆಲ್ಲವೂ ಬರಬೇಕು ತನಿಖೆಯಲ್ಲಿ. ಅದೆಲ್ಲ ಬರೋ ತನಕ ನಾವೇನು ಕೂಡ ಹೇಳೋಕ್ಕಾಗೋದಿಲ್ಲ. ಅವರು ನಿರ್ದಿಷ್ಟವಾಗಿ ಅವರ ಹೆಸರನ್ನು, ಸಚಿವರ ಹೆಸರನ್ನು ಸೂಚಿಸಿಲ್ಲ ಅವರ ಡೆತ್ ನೋಟಲ್ಲಿ. ಅದು ನಮಗೆ ತಿಳಿದು ಬಂದಿರುವಂಥದ್ದು, ತಮಗೆಲ್ಲರಿಗೂ ಆಗಲೇ ಗೊತ್ತಾಗಿದೆ. ಹಾಗಾಗಿ ನೇರವಾಗಿ ಅವರನ್ನು ಹೊಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿ ತನಿಖೆ ಆದ ನಂತರ ಒಂದು ವೇಳೆ ಅವರು ನೇರವಾಗಿ ಹೇಳಿದ್ದಾರಾ, ಮೌಖಿಕವಾಗಿ ಹೇಳಿದ್ದಾರಾ, ಅದಕ್ಕೆ ಯಾವುದಾದ್ರೂ ಆಧಾರಗಳಿದ್ದಾವ, ಅದೆಲ್ಲ ಗೊತ್ತಾಗುತ್ತೆ. ಗೊತ್ತಾದ ನಂತರ ನಾವು ಮಾತಾಡ್ಬೋದು ವಿನಃ ಈಗ ಮಾತಾಡೋಕ್ಕಾಗೋದಿಲ್ಲ. बीजेपी स्टेट प्रेसिडेंट विजेंद्र ने मिनिस्टर बी नागेंद्र को बरतरफ करने का मुतालबा किया है और वो चाहते हैं कि सीबीआई तहकीकात करे। सिर्फ चंद ऑफिसर्स को असाइन करना काफ़ी नहीं होगा, मिनिस्टर को रिजाइन करना होगा। एक और मामले में यूनियन बैंक ऑफ इंडिया के 6 ऑफिसर्स KMVSTDC के खातों से 94.73 करोड़ रुपये दूसरे खातों में मुंतकल करने के लिए मुश्किल में हैं। ये उस वक्त सामने आया जब कॉरपोरेशन के एक ऑफिसर ने खुदकुशी कर ली और बैंक के मैनेजर्स के नाम एक नोट छोड़ दिया। कॉरपोरेशन के जनरल मैनेजर A. राजशेखर ने कहा, बैंक की कार्रवाइयों से बड़ा माली और साख को नुकसान पहुंचा है। हाल ही में जारी करदा एक रिपोर्ट के मुताबिक 2024 के शुरू में मुख्तलिफ शोबों में कायदाना किरदारों के लिए ख़वातीन की भर्ती 23.2% तक पहुंच गई है। इस पेश रफ्त के बावजूद आला इंतज़ामिया में जिन्स की बराबरी अभी तक हासिल नहीं हुई। लिंक्डइन और क्वांटम हब की तरफ से तैयार करदा रिपोर्ट में बताया गया है कि ख़वातीन की कायदाना भर्तियों में नुमायाँ इजाफा हुआ है, जो 2016 में 18.8% से बढ़कर 2021 में 25.2% पर पहुंच गया है। अब 2024 के शुरू में 23.2% है। लिंक्डइन के इक्तसादी ग्राफ डेटा पर मुबनी रिपोर्ट जाहिर करती है कि मजमूई तौर पर ख़वातीन मुलाजमीन के तादाद में इजाफा हुआ है। 2016 में ख़वातीन मुलाजमीन के तादाद 23.9% से बढ़कर 2024 में 26.8% तक हो गई है। ताहम सीनियर कायदाना किरदारों में ख़वातीन की तादाद जो 2016 में 16.6% से बढ़कर 2023 में 18.7% हो गई थी, 2024 में कम होकर 18.3% हो गई है। ये मुमकिन है कि साल के आखिर तक ये बेहतर हो जाए। लिंक्डइन इंडिया बोर्ड मेंबर, कानूनी और हुकूमती अमूर लीडर अदिति झा ने कहा,
तरक्की के बावजूद ख़वातीन को कायदाना किरदारों तक पहुँचने में माशराती इक़दार और साख़ती रुकावटों का सामना करना पड़ता है। ताहम ख़वातीन की क़ियादत में तरक्की पर पॉलिसी साज़ों और कारोबारी रहनुमाओं की तरफ से इन चैलेंजों का मुकाबला करने की कोशिश की जा रही है।